ಸಾಕಷ್ಟು ಮಾಹಿತಿ ಆ ಕಥೆ ಆದ್ರೆ ಅವ್ರು ಏನು ತಾವು ಕೊನೆ ಮಾಡಿದ್ರು, ಕನ್ಕ್ಲೂಷನ್ ಮಾಡಿದ್ರು, ಅದು ರಾಜಕೀಯ ದುರುದ್ದೇಶದ ಮಾತೇ ಹೊರತು ಯಾವುದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಧು ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಮನೆ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತು ಕೇಳಿದ್ವಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಅಲ್ಲಿ, ಆಮೇಲೆ ಮಾತಾಡಿ. ಕೂತ್ಕೊಳ್ಳಿ. ನಾಗೇಂದ್ರ ಮಿನಿಸ್ಟರ್ ಕೊಡುವ ಶಿವಲಿಂಗೇಗೌಡ ಗಂಭೀರವಾಗಿ ಕೇಳಿದ್ವಿ. ಅವ್ರ ಮಾತನ್ನು ನೋಡಿದ್ರೆ ಎಲ್ಲ ಅವರು ಗೃಹ ಮಂತ್ರಿ ಆಗಿದ್ದವರು, ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿ ಆಗಿದ್ದವರು, ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನ ನಡೆಸಿರೋರು. ನಮ್ಮ ಪೊಲೀಸ್ ಇಲಾಖೆ SITನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾ SSIT ಅದನ್ನು ಬೆಂಬಲಿಸುವ ರಾಜಕೀಯ ಅದರ ನೈತಿಕತೆ ಎಷ್ಟು ಮಟ್ಟಿಗಿದೆ? ಅದು ಕೂಡ ನಿಗಮದ ಅಧ್ಯಕ್ಷ ನೈತಿಕತೆ ದಲಿತರ ಪರವಾದ ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು. SCP TSP ಕಾಯ್ದು ಮಾಡ್ಬೇಕು ಅನ್ನೋದು ಬರಲೇ ಇಲ್ವಾ ಇವ್ರಿಗೆ? 15,000 ಕೋಟಿ 15,000 ಕೋಟಿ 1932 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ. ಏನ್ ಕೊಡ್ಬೇಕು? 10 ವರ್ಷದ ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಯಾಕೆ ಅವರು ದಲಿತರ ಬಗ್ಗೆ ರಾಜಕೀಯವಾಗಿ ಮಾತಾಡ್ತೀರಿ? ರಾಜಕೀಯ ನೀವು ಶಾಸಕರ ಮೇಲೆ FIR ಆಗಿದೆ, ಅದನ್ನ ಹೇಳ್ತೀವಿ. ಆಮೇಲೆ ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ, ನಿಮಗೆ ಹಕ್ಕಿದೆ. ನೀವು ಮಾತಾಡಿ, ಮಾತಾಡೋದಕ್ಕೆ ಜಾತಿಯನ್ನು ಬಳಸಬೇಡಿ. ಮನುವಾದಿಗಳು ನೀವು ಇವನ್ನ ದಲಿತರ ಅಲ್ವಾ ಅದು? ಟ್ರಕ್ ಟರ್ಮಿನಲ್ ಆಗಿದ್ದು, ದೇವರಾಜ ಟ್ರಕ್ ಟರ್ಮಿನಲ್ ಆಗಿದ್ದು CBI ಬರ್ತದೆ. ಶಿಕ್ಷೆ ಆಗ್ಲಿ ಮುಖ್ಯಮಂತ್ರಿ ದೇವರಾಜ ಟ್ರಕ್ ಟರ್ಮಿನಲ್ ನಾವು ಅಧಿಕಾರದಾಗಿದ್ದಾಗ CBI ಅಂದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಈಗ ಇಲೆಕ್ಟ್ರಲ್ ಬಾಂಡ್ಸ್ ನೋಡಿ ಗೊತ್ತಾಗುತ್ತೆ. ರೇಡ್, ಇನ್ಕಮ್ ಟ್ಯಾಕ್ಸ್ ರೇಡು, ಇಲೆಕ್ಟ್ರಲ್ ಬಾಂಡ್ ಖರೀದಿ, CBI ರೇಡು, ಇಲೆಕ್ಟ್ರಲ್ ಬಾಂಡ್ ಖರೀದಿ, ED ರೇಡು, ಇಲೆಕ್ಟ್ರಲ್ ಬಾಂಡ್ ಎಲ್ಲಿದೆ? 136 ಜನರು ಕೊಟ್ಟಾರ. ಈಗ ತನಿಖೆ ಮಾಡ್ರಿ, ಹೊರಗೆ ಬರಲಿ. ಅದಕ್ಕೂ ಕಳಿಸಿ ಅಂತ ನಿಮ್ ಪಾರ್ಟಿನೂ ಸ್ವಚ್ಛ ಮಾಡ್ಕೋರಿ. ಈಗ ITED ಅದಕ್ಕೂ ಕಳಿಸ್ಲಿ. ಈಗ ನೋಡಿ ಇದಕ್ಕೆಲ್ಲ ಹೆಂಗೆ, ಈಗ ದೇವರಾಜ ಅರಣ್ಯ ನಿಗಮದಕ್ಕೂ ಕಳಿಸ್ಲಿ, ನಿಮ್ಮ ತಾಂಡ ಅಭಿವೃದ್ಧಿಗೂ ಕಳಿಸ್ಲಿ,
ಎಲ್ಲಿದೆ? ಅವಾಗ ರಾಜೀನಾಮೆ ಕೊಡ್ಲಿಲ್ಲ ನೀವು. ನಿಮ್ ಸರ್ಕಾರ ತನಿಖೆ ಮಾಡಿ ತಪ್ಪಿದ್ರೆ ಶಿಕ್ಷೆ ಕೊಡಿ. ಈಗ ಯಾಕ್ ಹೋಗಿಲ್ಲ? ನಿಮ್ಮ ಸರ್ಕಾರ ಯಾಕ್ ಹೋಗಿಲ್ಲ ನೀವು? ಕೊಡಿ. ದುಬೈನಲ್ಲಿ ಎಲ್ಲ ಆಸ್ತಿ ಮಾಡಿದಾರಂತ ತಾವೇ ಹೇಳಿದಿರಲ್ಲ. ಐಟಿ ಕೊಡಿ, ತನಿಖೆ ಮಾಡಿ ಕೊಡ್ರಿ. ಸಿಬಿಐ ಕರ್ದಾಗ ಯಾಕೆ ಹೋಗಿಲ್ಲ ನೀವು? ಯಾಕೆ ಹೋಗಿಲ್ಲ ನೀವು? ಬರೇ ಮಾತಾಡಬೇಡಿ ಖರ್ಗೆ ಅವರೇ. ಬರೇ ಹೋಗಿಲ್ಲ ಹೇಳಿ. ಬರೇ ಮಾತಾಡೋದು ಬರೇ ಮಾತಾಡೋದು ಹೇಳಿದೀವಲ್ಲ. ಬನ್ನಿ ಅಂತ ಕೊಡಿ. ಅಲ್ಲ ಅವ್ರು ಮಾತಾಡಿದ್ರೆ ಮುಖ್ಯಮಂತ್ರಿಗಳ ಮೇಲೆ ಡಿಎ ಕೇಸ್ ನಡೀತಾ ಇದೆ. ನಿಮ್ಮ ಅಧ್ಯಕ್ಷರ ಮೇಲೆ ನಡೀತಾ ಇದೆ. ಯಾಕೆ ಬರ್ತಾ ಇಲ್ಲ? ಯಾಕೆ ಬಂದಿಲ್ಲ? ಅಲ್ಲ ನಿಮ್ಗೆ ಸರ್ಕಾರ ಇದೆಯಲ್ಲ, ಕೊಡಿ. ಇಡಿಗಾರ ಕೊಡಿ, ಸಿಬಿಐಗಾರ ಕೊಡಿ, ಎಸ್ಐಟಿಗಾರ ಕೊಡಿ. ಸರ್ಕಾರ ಇದೆ, ಯಾರು ತಪ್ಪು ಶಿಕ್ಷೆ ಆಗಲಿ. ನಿರ್ಮಲಾ ಸೀತಾರಾಮನ್ ಅಂಡರ್ ಬರೋದು ಕೊಡ್ಸಿ ಅವರಿಗೆ ರಾಜೀನಾಮೆ. ಫೈನಾನ್ಸ್ ಮಿನಿಸ್ಟರ್ ಆಯ್ತು, ಮನೆ ಮುಖ್ಯಮಂತ್ರಿ ಎದ್ದು ನಿಂತಿರೋ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಆಯ್ತು, ಕೊಡ್ಲಿದೆ ಎಲ್ಲರಿಗೆ. ಅಲ್ಲ ಬೇರೆ ವಿಚಾರ ಮಾತಾಡ್ತಾ ಕೊಡ್ತಾ ಇವ್ರೆ. ಎಲ್ಲರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಯಾರ ಮೈ ಕಟ್ ಮಾಡಲ್ಲ. ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ. ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಕೂತ್ಕೊಳ್ಳಿ. ಅದು ಬರ್ತಾರೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ, ಸ್ಟೇಟ್ಮೆಂಟ್ ಕೊಡ್ತಾರೆ. ಮೈಕ್ ಆನ್ ಆಗ್ತದೆ. ಕೂತ್ಕೊಳ್ಳಿ. ಆಯ್ತು, ನೀವು ಆಯ್ತು, ನಾ ಇಲ್ಲಿ ಆಯ್ತು ಕೇಳಿಗ. ನಮ್ಗೆ ನೀವು ಕೂತ್ಕೊಳ್ಳಿ. ನಾನು ಹೇಳಿದಕ್ಕೆ ಆಯ್ತು. ಈಗ ಮಾತಾಡ್ ಕೇಳಿ. ಇಲ್ಲಿ ಫಸ್ಟ್ ಕೇಳಿ, ಮತ್ ಮುಖ್ಯಮಂತ್ರಿ ಉತ್ತರ. ಕೂತ್ಕೊಳ್ಳಿ. ನಾನು ಅದು ಹೇಳ್ತೇನೆ. ಕೂತ್ಕೊಳ್ಳಿ. ನಿಮ್ಮೆಲ್ಲ ಸಂಶಯ ಆಯ್ತಪ್ಪ, ನೀವು ಕೂತ್ಕೊಳ್ಳಿ. ಈಗ ಸರ್ ಕೂತ್ಕೊಂಡ್ ನಿಮಿಷ. ಪ್ರಿಯಾಂಕಾ ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ರಂಗನಾಥ್ ಕೂತ್ಕೊಳ್ಳಿ. ಅಶ್ವಥ್ ನಾರಾಯಣ್ ಯಾಕೆ ಮಾತಾಡ್ತೀರಿ ನೀವು? ಒಂದು ನಿಮಿಷ. ಈ ಮೈಕಿಗೆ ಬಲೆ ಬಹಳ ಚರ್ಚೆ ಇತ್ತು. ಮೈಕಲ್ಲಿ ಇದಾಗಿದೆ ಅಂತೇಳಿ. ಮೈಕ್ ನನ್ನ ಕಂಟ್ರೋಲ್ ಇದೆ, ನಾನೇ ಬಂದ್ ಮಾಡಿದ್ದೇನೆ. ಯಾಕೆ ನಾನು ಎಷ್ಟು ಹೇಳಿದ್ರು ಕೂಡ ಇವರು ಕೇಳ್ತಲ್ಲ ನಿಲ್ಲಿಸ್ಲಿಕ್ಕೆ. ಮತ್ತೆಂತ ಮಾಡುದು? ಸ್ವಲ್ಪ ಇದಾಗ್ಲಿ ಅಂತೇಳಿ. ಅಲ್ಲ ಸರಿಯಾಗುದು, ನಿಲ್ಲಿ. ಆಯ್ತು, ಇಲ್ಲಿ ಮಾತಾಡ್ಬೇಕಲ್ಲ. ಈಗ ವಾಯ್ಸಿನ ಮಾತಾಡ ಕಟ್ ಮಾಡ್ಲಿಲ್ಲ. ನಾನು ಹೇಳಿ ಏನು ಸುಮ್ಮನೆ ಬದ್ದು ಎಲ್ಲ ಒಬ್ಬಾಗ್ಲೇ ಕೊಡ್ಬೇಕಾ? 10 ನಿಮಿಷ ಆಯ್ತು ನೀವು ಯಾರು ನಿಲ್ಲಿದ್ರೆ ನೀವು 10 ನಿಮಿಷ ಆಯ್ತು ಯಾರಿಗಾರು ನೋಡಿ. ನಾವು ಮಾತಾಡ್ಲಿಕ್ಕೆ ಎಲ್ಲರಿಗೆ ಅವಕಾಶ ಇದೆ. ನೀವು ಈ ಕಡೆನಲ್ಲಿ ನಿಲ್ಲೋದು, ಈ ಕಡೆ ನಿಲ್ಲೋದು, ಯಾರ್ಯಾರಿಗೆ ಮಾತು ಕೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದು ನನ್ನ ಹತ್ರ ಇದೆ. ಇಲ್ಲೇ ಇರೋದು. ನಾನು ಹೇಳ್ದು ಕೇಳಿ. ನೀವು 10 ನಿಮಿಷ ನೀವು ಮಾತಾಡಿದ್ರೆ ಸುಮ್ಮನೆ ಬೊಬ್ಬೆ ಹಾಕ್ತೀರಿ. ಅಲ್ಲಿಂದ ಅವ್ರು ಕೂಡ ಬೊಬ್ಬೆ ಹಾಕ್ತಾರೆ. ಇಲ್ಲಿ ಸುಮ್ಮನೆ ಮೈಕ್ ಇದೆ ಅಂತ ಹೇಳಿ ಬೊಬ್ಬೆ ಹಾಕುದ? ಮತ್ತೆ ಆಗುದಿಲ್ಲ ನೋಡಿ. 10 ನಿಮಿಷ ನಿಮಗೆ ಮಾಹಿತಿ. ಈಗ ಮೈಕ್ ಬಂದ ನಿಮ್ಗೆಲ್ಲ ಸಾಕಾಯ್ತು, ನಿಲ್ಲಿಸಿದ್ರಿ. ಈಗ ಮಾತಾಡ.